ಗ್ಲೋಬಲ್ ಹೆಲ್ತ್ಕೇರ್ ಅಕಾಡೆಮಿ ಆಯೋಜಿಸಿರುವ ಈ 2 ದಿನಗಳ ಸಮಾವೇಶದಲ್ಲಿ ತಜ್ಞರು ಪಾಲ್ಗೊಂಡು ಎಐ ತಂತ್ರಜ್ಞಾನ ರೋಗಿಗಳ ಚಿಕಿತ್ಸೆಯಲ್ಲಿ ಯಾವ ರೀತಿ ಸಹಕಾರಿಯಾಗಲಿದೆ ಎನ್ನುವ ಕುರಿತು ಚರ್ಚೆ ನಡೆಯಿತು. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಥವಾ ಎಐ ತಂತ್ರಜ್ಞಾನದ ಬಳಕೆ ಕುರಿತು ಚರ್ಚೆಗಳು ಜೋರಾಗಿವೆ. ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ HAI ಕಾನ್ಕ್ಲೇವ್ 2026 ಹೆಸರಿನಲ್ಲಿ ಭಾರತದ ಮೊಟ್ಟಮೊದಲ ಬೃಹತ್ ಆರೋಗ್ಯ ಮತ್ತು ಎಐ ಸಮಾವೇಶ ಆರಂಭವಾಗಿದೆ. ವೈದ್ಯಕೀಯ ಚಿಕಿತ್ಸೆಯಲ್ಲಿ ಎಐ ಹೇಗೆ ಕ್ರಾಂತಿಕಾರಿ ಬದಲಾವಣೆ ತರಲಿದೆ ಎಂಬುದರ ಕುರಿತು ಇಲ್ಲಿದೆ ನಮ್ಮ ವಿಶೇಷ ವರದಿ. ಬೆಂಗಳೂರಿನಲ್ಲಿ ಇಂದು ಗ್ಲೋಬಲ್ ಹೆಲ್ತ್ಕೇರ್ ಅಕಾಡೆಮಿಯ ವತಿಯಿಂದ HAI ಕಾನ್ಕ್ಲೇವ್ 2026 ಸಮಾವೇಶಕ್ಕೆ ಅದ್ಧೂರಿ ಚಾಲನೆ ದೊರೆಯಿತು. ಭವಿಷ್ಯದ ಆರೋಗ್ಯ ವ್ಯವಸ್ಥೆಯನ್ನು ರೂಪಿಸುವುದು ಎಂಬ ಧ್ಯೇಯವಾಕ್ಯದೊಂದಿಗೆ ನಡೆಯುತ್ತಿರುವ ಈ 2 ದಿನಗಳ ಸಮಾವೇಶದಲ್ಲಿ ದೇಶದ ಹೆಸರಾಂತ ವೈದ್ಯರು, ತಂತ್ರಜ್ಞಾನ ತಜ್ಞರು, ಸಂಶೋಧಕರು ಮತ್ತು ನೀತಿ ನಿರೂಪಕರು ಒಂದೇ ವೇದಿಕೆಯಡಿ ಸೇರಿದ್ದರು. ಗೂಗಲ್, ಫಿಲಿಪ್ಸ್, ರೋಚೆ, ಸೀಮೆನ್ಸ್ ಹೆಲ್ತ್‌ನಿಯರ್ಸ್ ಮತ್ತು IBMನಂತಹ ಜಾಗತಿಕ ಸಂಸ್ಥೆಗಳು ಈ ಸಮಾವೇಶದಲ್ಲಿ ಭಾಗವಹಿಸಿದ್ದು, ಎಐ ತಂತ್ರಜ್ಞಾನವು ಕೇವಲ ಭವಿಷ್ಯದ ಕನಸಲ್ಲ, ಬದಲಾಗಿ ಈಗಿನ ಅಗತ್ಯ ಎಂಬ ಸಂದೇಶವನ್ನು ರವಾನಿಸಿವೆ. ಸಮಾವೇಶದಲ್ಲಿ ಪ್ರಮುಖವಾಗಿ 5 ವೈಜ್ಞಾನಿಕ ವಿಷಯಗಳ ಮೇಲೆ ಚರ್ಚೆ ನಡೆಯಿತು. ಔಷಧಗಳ ಸಂಶೋಧನೆ, ಡ್ರಗ್ ಡಿಸ್ಕವರಿ, ರೋಗ ತಡೆಗಟ್ಟುವಿಕೆ, ಪ್ರಿವೆಂಟಿವ್ ಮೆಡಿಸಿನ್, ಆರೋಗ್ಯ ಮಾಹಿತಿ ತಂತ್ರಜ್ಞಾನ, ಹೆಲ್ತ್ ಇನ್ಫಾರ್ಮ್ಯಾಟಿಕ್ಸ್, ರೋಗ ನಿರ್ಣಯ, ಡಯಾಗ್ನಾಸ್ಟಿಕ್ಸ್ ಮತ್ತು ಸುಧಾರಿತ ಚಿಕಿತ್ಸಾ ಪದ್ಧತಿ, ಟ್ರೀಟ್ಮೆಂಟ್ ಬಗ್ಗೆ. ಎಐ ತಂತ್ರಜ್ಞಾನದ ಮೂಲಕ ಆರಂಭಿಕ ಹಂತದಲ್ಲೇ ರೋಗಗಳನ್ನು ಪತ್ತೆಹಚ್ಚುವುದು ಮತ್ತು ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ಹೇಗೆ ಎಂಬುವುದೇ ಈ ಸಮಾವೇಶದ ಮುಖ್ಯ ಉದ್ದೇಶ. ಭಾರತವು ವಿಶ್ವದ ಅತಿದೊಡ್ಡ ಆರೋಗ್ಯ ವ್ಯವಸ್ಥೆಯನ್ನು ಹೊಂದಿರುವ ದೇಶವಾಗಿರುವುದರಿಂದ ಜಾಗತಿಕ ಮಟ್ಟದಲ್ಲಿ ಹೆಲ್ತ್ ಎಐ ಕ್ಷೇತ್ರದಲ್ಲಿ ಭಾರತ ನಾಯಕನಾಗುವ ಎಲ್ಲಾ ಅವಕಾಶಗಳಿವೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಡಾ. BS ಅಜಯ್ ಕುಮಾರ್, ಎಕ್ಸಿಕ್ಯೂಟಿವ್ ಚೇರ್ಮನ್, ಗ್ಲೋಬಲ್ ಹೆಲ್ತ್ಕೇರ್ ಅಕಾಡೆಮಿ, ಮಾತನಾಡಿದ ಅವರು, ಕೃತಕ ಬುದ್ಧಿಮತ್ತೆಯು ಆರೋಗ್ಯ ರಕ್ಷಣೆಯನ್ನು ಹೆಚ್ಚು ನಿಖರ ಮತ್ತು ಸುಲಭಗೊಳಿಸುವ ಶಕ್ತಿಯನ್ನು ಹೊಂದಿದೆ. ಆದರೆ ಇದು ವೈದ್ಯರ ಅನುಭವ ಮತ್ತು ಕರುಣೆಗೆ ಪರ್ಯಾಯವಲ್ಲ. ತಂತ್ರಜ್ಞಾನ ಮತ್ತು ಮಾನವೀಯತೆಯ ಸಮ್ಮಿಲನದಿಂದ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವುದೇ ನಮ್ಮ ಗುರಿ ಎಂದರು. ನಾನು ಡಾಕ್ಟರ್ ಅಜಯ್ ಕುಮಾರ್, ಚೇರ್ಮನ್ ಆಫ್ HCG ಅಂಡ್ ಆಲ್ಸೋ ಚೇರ್ಮನ್ ಆಫ್ GHA. ಇವತ್ತು ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಆರೋಗ್ಯದ ಬಗ್ಗೆ ಮಾಡ್ತಾ ಇರೋದು ಬಹಳ ಮುಖ್ಯ. ಯಾಕೆ ಅಂದರೆ ನಾವು ಇಂಡಿಯಾದಲ್ಲಿ ಆರೋಗ್ಯ ಈಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಕೇರ್ ಈಸ್ ಎ ನೆಸೆಸಿಟಿ ಫಾರ್ ಎವ್ರಿಬಡಿ ಅಂತ ನಾವು ಹೇಳ್ತೀವಿ. ಆದರೆ ನಿಜವಾಗ್ಲೂ ನಮ್ಮಲ್ಲಿ ಈ ಥರ ಹೆಲ್ತ್ ಕೇರ್ ಇದೆಯಾ? ಇವಾಗ ಅಡ್ವಾನ್ಸ್ ಕಂಟ್ರಿನಲ್ಲಿ ಇರೋ ಥರ ನಮ್ಮಲ್ಲಿ ಇದೆಯಾ? ಖಂಡಿತವಾಗೂ ಈಗ ಏನು ಬೆಂಗಳೂರು, ಮುಂಬೈ, ಡೆಲ್ಲಿ ಆ ಕಡೆ ಬಂದಿದೆ, ಭಾಳ ಇಂಪ್ರೂವ್ ಆಗಿದೆ. ಆದರೆ ಇದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಯಾವ ರೀತಿ ನಾವು ಎಲ್ಲ ಜನಕ್ಕೂ ಒಂದೇ ರೀತಿಯಾದ ಹೆಲ್ತ್ ಕೇರ್ ಕೊಡ್ಬೋದು, ಅದಲ್ಲದೆ ನಾವು ರಿಸರ್ಚ್ ಮಾಡೋದು ಭಾಳ ಮುಖ್ಯ. ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಕ್ರಿಯೇಟಿಂಗ್ ಆಲ್ಗರಿದಮ್ಸ್ ಅಂತೀವಿ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ನಾವು ಶುರು ಮಾಡಿದಾಗ ಬ್ರಿಲಿಯಂಟ್ ಸೈಂಟಿಸ್ಟ್ ವಿಲ್ ಕಮ್ ಫ್ರಮ್ ಇಂಡಿಯಾ. ಅದನ್ನು ಬೇರೆ ದೇಶದಲ್ಲಿ ಇರೋರು ಬರ್ತಾರೆ ವಾಪಸ್ ಇಂಡಿಯಾಗೆ ಅನಿಸುತ್ತೆ. ನಾನು ಅಮೆರಿಕಾದಲ್ಲಿ 25 ವರ್ಷ ವಾಪಸ್ ಬಂದೆ. ಅದರಿಂದ ನಾನು ರಿಸರ್ಚ್ ಮಾಡೋದು ಬಹಳ ಮುಖ್ಯ. ಪರ್ಟಿಕ್ಯುಲರ್ಲಿ ಆಂಕಾಲಜಿನಲ್ಲಿ ಯಾವ ಥರ ರೈಟ್ ಟ್ರೀಟ್ಮೆಂಟ್ ಯಾರು ಕೊಡಬೇಕು ಅನ್ನೋದು ಮುಖ್ಯ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಆಲ್ಸೋ ಅಡ್ಮಿನಿಸ್ಟ್ರೇಷನ್, ರೈಟ್ ಟ್ರೀಟ್ಮೆಂಟ್ ಫಾರ್ ದ ಪೇಷಂಟ್ ಕಂಫರ್ಟು. ಇದರಿಂದ ಈ ಥರ ಕಾನ್ಫರೆನ್ಸಸ್ ಮಾಡಿ ನಾವು ಐಡಿಯಾಸ್ ಎಕ್ಸ್ಚೇಂಜ್ ಮಾಡಿಕೊಂಡು ಸೈಂಟಿಸ್ಟು, ರಿಸರ್ಚರ್ ಜೊತೆ ಮುಂದೆ ಬರೋಕ್ಕೆ ಸಾಧ್ಯ ಆಗಿ ನಾವು ಖಂಡಿತವಾಗ್ಲೂ ನಾವು ಬೇರೆ ಅಡ್ವಾನ್ಸ್ ಕಂಟ್ರೀಸ್ ಥರ ಅದಕ್ಕಿಂತ ನಾವು ಮುಂದೆ ಬರ್ಬೋದು ಅನಿಸುತ್ತೆ. ಯಾಕೆಂದರೆ ನಮ್ಮಲ್ಲಿ ಅಷ್ಟು ಇಂಟೆಲಿಜೆನ್ಸ್ ಇದೆ, ಬ್ರಿಲಿಯನ್ಸ್ ಇದೆ. ಐ ಹೋಪ್ ದೀಸ್ ಕಾನ್ಫರೆನ್ಸಸ್ ವಿಲ್ ಸೆಟಲ್ ಅಂಡ್ ಮೋರ್ ಸಚ್ ಕಾನ್ಫರೆನ್ಸಸ್ ಮಾಡಿ ಮುಂದೆ ಬರ್ಬೋದು ಅನಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್.